ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನಿವತ್ತು ಒಂದು ನ್ಯೂಟ್ರಿಷನ್ ರಿಚ್ ಲಿಕ್ವಿಡ್ ಫರ್ಟಿಲೈಸರ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಮಾಡ್ಕೊಳ್ಳೋದು ಫಸ್ಟ್ ಪ್ರಿಪೇರ್ ಮಾಡ್ಕೊಳ್ಳೋದು ಅಕ್ಕಿ ತೊಳೆದಿರೋ ನೀರು ಇರುತ್ತಲ್ಲ, ಅದನ್ನು ನಾನು ಚೆಲ್ಲೋದಕ್ಕೆ ಹೋಗೋದಿಲ್ಲ. ಒಂದು ಸ್ಮಾಲ್ ಬಕೆಟಲ್ಲಿ ಕಲೆಕ್ಟ್ ಮಾಡಿಟ್ಕೊಂಡು ಅದು ಫರ್ಮೆಂಟ್ ಆದಷ್ಟು ಎಫೆಕ್ಟಿವ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಬನಾನಾ ಪೀಲ್, ಪೊಟ್ಯಾಟೊ ಪೀಲ್ ಇದ್ದರೆ ಅದು, ಮತ್ತು ಆನಿಯನ್ ಪೀಲ್, ಡೈಲಿ ನಾವು ಆನಿಯನ್ ಕಟ್ ಮಾಡ್ತಾನೆ ಇರ್ತೀವಲ್ವ ಅದ್ರ ಸಿಪ್ಪೆ, ಮತ್ತು ಬೆಳ್ಳುಳ್ಳಿ ಸಿಪ್ಪೆ, ಆರೆಂಜ್ ಬರುತ್ತಲ್ಲ ಅದ್ರ ಪೀಲ್, ಪ್ರತಿಯೊಂದು ಸಿಪ್ಪೆನೂ ಕಲೆಕ್ಟ್ ಮಾಡಿ ಇಟ್ಕೊಂಡು ಈ ಲಿಕ್ವಿಡ್ ಕಲೆಕ್ಟ್ ಮಾಡಿರ್ತೀವಲ್ಲ ಅಕ್ಕಿದು ತೊಳೆದಿರೋ ನೀರು ಅದರೊಳಗೆ ಹಾಕಿಬಿಟ್ಟು 3 to 4 days ನಾವು ಬಿಟ್ಟರೆ ಅದು ಸಾಫ್ಟ್ ಆಗಿರುತ್ತೆ. ಸಾಫ್ಟ್ ಆಗಿರೋದನ್ನು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಟೀ ಪೌಡರ್ನು ಹಾಕಿದ್ದೀನಿ. ನಾನು ಫ್ರೆಶ್ ಟೀ ಪೌಡರ್ ಹಾಕಿದ್ದೀನಿ, ಒಂದು 2 to 3 ಸ್ಪೂನ್ಸ್ ಅಷ್ಟು. ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು, ಒಂದು ಬಕೆಟಲ್ಲಿ ಫಿಲ್ಟ್ರ್ ಮಾಡ್ಕೊಳ್ಬೇಕು. ಎಲ್ಲ 3 to 4 days ಅದು ನೆಂದಿರೋದ್ರಿಂದ ಸಾಫ್ಟ್ ಆಗಿರುತ್ತೆ, ಮತ್ತು ವಾಟರ್ ಅಷ್ಟೇ ತುಂಬ ಫರ್ಮೆಂಟ್ ಆಗಿರುತ್ತೆ. ಹೀಗೆ ನೋಡಿ ಮ್ಯಾಶ್ ಮಾಡಿಬಿಟ್ಟು ಈ ಲಿಕ್ವಿಡ್ ತಿಕ್ಕಾಗಿ ಬಂದಿರುತ್ತೆ, ಬ್ಲ್ಯಾಕಿಶ್ ಆಗಿದೆ ನೋಡಿ, ದಟ್ ಈಸ್ ಡ್ಯೂ ಟು ಟೀ ಪೌಡರ್. ತುಂಬ ಒಂದು ಎಫೆಕ್ಟಿವ್ ಆದ ಒಳ್ಳೆ ಫರ್ಟಿಲೈಸರ್ ಇದು, ಲಿಕ್ವಿಡ್ ಫರ್ಟಿಲೈಸರ್. ಇದನ್ನು ಒಂದು 10 ಲೀಟರ್ಸ್ ಹಿಡಿಯುವಂಥ ಬಕೆಟ್ಗೆ ನಾನು ಹಾಕ್ಕೊಳ್ತೀನಿ. ನೆಕ್ಸ್ಟ್ ಇದು ಮಸ್ಟರ್ಡ್ ಕೇಕ್ ಪೌಡರ್, ಇದು ನಾನು ನೆಕ್ಸ್ಟ್ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇರೋದು. ಒಂದು 2 to 3 ಸ್ಪೂನ್ಸ್ ಅಷ್ಟು ಮಸ್ಟರ್ಡ್ ಕೇಕ್ ಪೌಡರ್ನ ನಾನು ಈ ವಾಟರ್ಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಮಸ್ಟರ್ಡ್ ಕೇಕ್ ಪೌಡರು ಒಂದು ಬೈ ಪ್ರಾಡಕ್ಟ್. ಅದು ಮಸ್ಟರ್ಡ್ ಆಯಿಲ್ನ ಮಾಡ್ಕೊಳ್ಳುವಾಗ ಅದು ಎಕ್ಸ್ಟ್ರಾಕ್ಟ್ ಬರುತ್ತಲ್ಲ, ಎಣ್ಣೆ ತೆಗೆದು ಉಳಿಯುತ್ತಲ್ಲ ವೇಸ್ಟ್, ಅದೇ ಮಸ್ಟರ್ಡ್ ಕೇಕ್ ಪೌಡರ್ ಆಗಿ ಯೂಸ್ ಮಾಡ್ತಾರೆ. ಇದು ಗಿಡಗಳಿಗೆ ಒಂದು ನ್ಯಾಚುರಲ್ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತಾರೆ. ಒಂದು ಹೈ ಪ್ರೋಟೀನ್ ಇರುವಂತಹ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಇದು. ಎಲ್ಲ ರೀತಿ ಪ್ಲ್ಯಾಂಟ್ಗಳಿಗೂ, ಹೂ ಬಿಡೋದು, ವೆಜಿಟೇಬಲ್ಸ್, ಪ್ರತಿಯೊಂದು ಪ್ಲ್ಯಾಂಟ್ಗಳಿಗೂ ಯೂಸ್ ಮಾಡಬಹುದು. ಬಹಳ ಒಂದು ಒಳ್ಳೆಯ ಎಫೆಕ್ಟಿವ್ ಆದಂಥ ಲಿಕ್ವಿಡ್ ಫರ್ಟಿಲೈಸರ್. ಯಾವುದ್ರ ಜೊತೆ ಬೇಕಾದರೂ ನಾವು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಬಹುದು. ಇದ್ರ ರಿಸಲ್ಟ್ಸ್ನ ನೀವು ವಿದಿನ್ 1 week ನೋಡಬಹುದು. ಯಾವುದೇ ಪ್ಲ್ಯಾಂಟ್ ಮೇಲೆ ನಾವು ಯೂಸ್ ಮಾಡೋದನ್ನು ವಿತಿನ್ 1 week ಅದು ರಿಸಲ್ಟ್ ಗೊತ್ತಾಗುತ್ತೆ. ಹೀಗೆ ನಾವು ಮಿಕ್ಸ್ ಮಾಡಿಕೊಂಡು ಎಲ್ಲ ಗಿಡಗಳಿಗೂ ಕೊಟ್ಕೊಳ್ತಾ ಬರ್ಬೋದು. ಮಸ್ಟರ್ಡ್ ಕೇಕ್ ಪೌಡರಲ್ಲಿ ಏನೇನಿರುತ್ತೆ ಅಂದರೆ ಅದು ಒಂಥರ ನ್ಯೂಟ್ರಿಷನ್ ರಿಚ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್ ಎಲ್ಲ ಸೇರಿ ಒಂದು ಎಕ್ಸಲೆಂಟ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿದೆ ಇದು. ಇದು ಸಾಯಿಲ್ ಸ್ಟ್ರಕ್ಚರ್ನ ಇಂಪ್ರೂವ್ ಮಾಡುತ್ತೆ, ಮತ್ತು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿನೂ ಹೆಚ್ಚಿಸುತ್ತೆ ಮಸ್ಟರ್ಡ್ ಕೇಕ್ ಪೌಡರ್. ಸೊ ಅದರಿಂದ ಇದು ಗಿಡಗಳ ಯಾವುದೇ ಗಿಡಕ್ಕೆ ನಾವು ಹಾಕಿದ್ರೂ ಅದು ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೊಡುತ್ತೆ. ಹೂಗಳಿಗಂತೂ, ಹೂ ಬಿಡೋ ಗಿಡಗಳಿಗಂತೂ ಇದು ನಂಬರ್ 1 ಲಿಕ್ವಿಡ್ ಫರ್ಟಿಲೈಸರ್ ಇದು. ಇದು ಹಾಗೆ ನಾವು ಪೌಡರ್ ಥರನೂ ಗಿಡಕ್ಕೆ ಕೊಟ್ಕೊಳ್ಬಹುದು. ಈ ಥರ ಲಿಕ್ವಿಡ್ ಫರ್ಟಿಲೈಸರ್ ಮಾಡಿನೂ ಕೊಟ್ಕೊಳ್ಬಹುದು. ಯಾವ ರೀತಿ ಮಾಡಿದ್ರೂ ಅದು ಎಫೆಕ್ಟಿವ್ ಆಗೇ ಇರುತ್ತೆ. ಈ ಥರ ಲಿಕ್ವಿಡ್ ಫರ್ಟಿಲೈಸರ್ ಕೊಡೋವಾಗ ನಾವು ಗಿಡಗಳಿಗೆ ನೀರು ಹಾಕಿರಬಾರ್ದು. ಇದು ಒಂದು 2 days ಲಿಕ್ವಿಡ್ ಫರ್ಟಿಲೈಸರ್ ಪಾಟಲ್ಲೇ ಇರಬೇಕು, ಆ ಥರ ನಾವು ನೋಡ್ಕೊಳ್ಬೇಕು. ಆವಾಗ ಅದರ ಎಫೆಕ್ಟಿವ್ನೆಸ್ ಚೆನ್ನಾಗಿರುತ್ತೆ. ಇದು ನೋಡಿ ಕರ್ಬೇವಿನ ಗಿಡ. ಕರ್ಬೇವಿನ ಗಿಡಕ್ಕೆ ಈ ಮಸ್ಟರ್ಡ್ ಕೇಕ್ ಪೌಡರ್ ತುಂಬ ಚೆನ್ನಾಗಿ ಹೊಂದುತ್ತೆ. ಮತ್ತು ಮಲ್ಲಿಗೆ ಗಿಡಕ್ಕೂ ಅಷ್ಟೇ ಮಸ್ಟರ್ಡ್ ಕೇಕ್ ಪೌಡರ್ ಅಂತ ಅಂದರೆ ಅದು ದಿ ಬೆಸ್ಟ್. ಚೆನ್ನಾಗಿ ಹೂ ಕೊಡುತ್ತೆ. ನನ್ನ ಕರಿಬೇವಿನ ಗಿಡ ನೋಡಿ 1 month ಬ್ಯಾಕ್ ತುಂಬ ಚಿಕ್ಕದಾಗಿತ್ತು. ಯಾವಾಗ ಈ ಮಸ್ಟರ್ಡ್ ಕೇಕ್ ಪೌಡರ್ನ ಯೂಸ್ ಮಾಡಿದ್ನೋ ಬಹಳ ಚೆನ್ನಾಗಾಗಿದೆ. ಎಲ್ಲ ರೀತಿ ಗಿಡಗಳಿಗೂ ಒಂದೊಂದು ಹಾಫ್ ಮಗ್ ಥರ ನಾನು ಕೊಟ್ಕೊಂಡು ಬರ್ತಾಯಿದ್ದೀನಿ. ನೋಡಿ ಇದ್ರ ಎಫೆಕ್ಟಿವ್ನೆಸ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಒಳ್ಳೆ ಚಿಗುರು ಬಂದಿದೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ವಿಡಿಯೋನ ಫುಲ್ ವಾಚ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ ನನ್ನ ಎಲ್ಲ ಗಿಡಗಳೂ ತುಂಬ ಹೆಲ್ದಿಯಾಗಿದೆ. 20 days ಒನ್ಸ್ನಾದರೂ ನಾವು ಈ ಲಿಕ್ವಿಡ್ ಫರ್ಟಿಲೈಸರ್ನ ಯೂಸ್ ಮಾಡಬೇಕು. ಅದರ ಎಫೆಕ್ಟಿವ್ನೆಸ್ ಗೊತ್ತಾಗಬೇಕು ಅಂತ ಅಂದರೆ
ಬೇರೆ ಫರ್ಟಿಲೈಸರ್ಗಳ ಜೊತೆ ಇದನ್ನು ನಾವು 20 ಡೇಸ್ ಯೂಸ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ